ಸೊ ಹೆಲೋ ಮಕ್ಕಳೇ, ಇವತ್ತಿನ ಕ್ವೆಶನ್ ದ ಫಂಕ್ಷನ್ ಎಕ್ಸ್ ರೇಸ್ ಟು ಎಕ್ಸ್ ವೇರ್ ಎಕ್ಸ್ ಗ್ರೇಟರ್ ದೆನ್ 0 ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಎಟ್. ನಮಗೆ ಇದು ಡೊಮೇನ್ ಕೊಟ್ಟಿದ್ದಾರೆ. ಅಂದರೆ ಇವಾಗ ನಾವು ಡೊಮೇನ್ ಹೇಳಬೇಕು, ಎಕ್ಸ್ ಎದ್ರೊಳಗೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಇದೆ ಅಂದರೆ. ಫಸ್ಟ್ ಆಫ್ ಆಲ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಸಿಂಪಲ್ ಆಗಿದೆ. ಎಫ್ ಆಫ್ ಎಕ್ಸ್ ಇದೆ, ಎಕ್ಸ್ ರೇಸ್ ಟು ಎಕ್ಸ್. ನಾವು ಎಫ್ ಡ್ಯಾಶ್ ಹುಡುಕಬೇಕು. ಎಫ್ ಡ್ಯಾಶ್ ಹುಡುಕಿದ ನಂತರ 0 ಈಕ್ವೇಟ್ ಮಾಡಿದ ನಂತರ ಕ್ರಿಟಿಕಲ್ ಪಾಯಿಂಟ್ ಸಿಗುತ್ತೆ. ಕ್ರಿಟಿಕಲ್ ಪಾಯಿಂಟ್ಸ್ನಲ್ಲಿ ನೀವು ಅಲ್ಲಿ ಗೊತ್ತಾಗುತ್ತೆ ಇದು ವೇರಿಯೇಷನ್ ಎಲ್ಲಿ 0 ಆಗ್ತಿದೆಯೋ, ಎಲ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆಗ್ತಿದೆ ಅಂತೇಳಿ. ಫಸ್ಟ್ ಆಫ್ ಆಲ್ y ಈಕ್ವಸ್ ಟು ಎಕ್ಸ್ ರೇಸ್ ಟು ಎಕ್ಸ್ ಇದೆ, ಲಾಗ್ y ಈಕ್ವಸ್ ಟು ಎಕ್ಸ್ ರೇಸ್ ಟು ಎಕ್ಸ್ ಇಂಟು ಲಾಗ್ ಎಕ್ಸ್ ಆಗುತ್ತೆ. ಏಕೆಂದರೆ ಎಕ್ಸ್ ಮುಂದೆ ಬರುತ್ತೆ, ಲಾಗ್ ಎಕ್ಸ್ ಆಗುತ್ತೆ. ಇವಾಗ y ಡ್ಯಾಶ್ ಹುಡುಕಬೇಕು. 1/y ಇದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/y ಇಂಟು y ಡ್ಯಾಶ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ ನಂತರ ಇದೆ 1, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದೆ 1 ಆಗುತ್ತೆ. ಇದು ಕಾನ್ಸ್ಟೆಂಟ್ ಇಟ್ಟಿದ್ದೇನೆ. ಆಮೇಲೆ ಲಾಗ್ ಇಂದ ಡಿಫ್ರೆನ್ಸಿಯೇಷನ್ 1/x ಮತ್ತು ಇದನ್ನು ಕಾನ್ಸ್ಟೆಂಟ್ ಆಗಿ ಇಟ್ಟಿದ್ದೇನೆ. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು ಲಾಗ್ 1 ಪ್ಲಸ್ ಲಾಗ್ ಎಕ್ಸ್ ಆಗುತ್ತೆ. ನಾನು ರಿವರ್ಸ್ ಆಗಿ ಬರ್ತಿದ್ದೇನೆ. y ಡ್ಯಾಶ್ 1/y. y ಡ್ಯಾಶ್ ಈಕ್ವಲ್ಸ್ ಟು y ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಆಗುತ್ತೆ. ಸೊ y ಅಂದರೆ ಎಕ್ಸ್ ಬೈ ಎಕ್ಸ್ ಇದೆ, ಎಕ್ಸ್ ರೇಸ್ ಟು ಎಕ್ಸ್ ಇದೆ. ಸೊ ಎಕ್ಸ್ ರೇಸ್ ಟು ಎಕ್ಸ್ 1 ಪ್ಲಸ್ ಲಾಗ್ ಎಕ್ಸ್. ಇದನ್ನು 0 ಈಕ್ವೇಟ್ ಮಾಡಬೇಕು. ಫಸ್ಟಿಗೆ ಅಂದಿದ್ದೆ ಅಲ್ವಾ, ಅದೇ 0ಗೆ ಈಕ್ವೇಟ್ ಮಾಡಿದ ನಂತರ ಫಸ್ಟ್ ಆಫ್ ಆಲ್ ಇದು 0/0 ಇಸ್ ಎ ಇಂಡಿಟರ್ಮಿನೇಟ್ ಫಾರ್ಮ್. ಇಂಡಿಟರ್ಮಿನೇಟ್ ಫಾರ್ಮ್ ಅದಾಗಕ್ಕೆ ಚಾನ್ಸೇ ಇಲ್ಲ. ಇದೇ 0 ಆಗಬೇಕು. ಸೊ 0 ಈಕ್ವಲ್ಸ್ ಟು 1 ಪ್ಲಸ್ ಲಾಗ್ ಎಕ್ಸ್. ಸೊ -1 ಇದು ಲಾಗ್ ಎಕ್ಸ್ ಆಗುತ್ತೆ. ಓಕೆನಾ? ಇವಾಗ ಇಲ್ಲಿದೆ ಇ ರೇಸ್ ಎಟ್ ದ ಬೇಸ್ ಆಫ್ ಇ. ಇದನ್ನು ಈ ಕಡೆ ಕಳಿಸಿದ ನಂತರ ಇವಾಗ ಸ್ಕ್ವೇರ್ ರೂಟ್ನ ಎಕ್ಸ್ ಸ್ಕ್ವೇರ್ ರೂಟ್ ಇದೆ, 2 ಇದೆ. ಇದನ್ನು ಆ ಕಡೆ ಕಳಿಸಿದ ನಂತರ ಹೀಗೆ ಸ್ಕ್ವೇರ್ ಆಗುತ್ತೆ ಅಲ್ಲ, ಹಾಗೆ ಇದನ್ನು ಕಳಿಸಿದ ನಂತರ ಇದನ್ನು ಇಲ್ಲಿ ರೇಸ್ ಆಗುತ್ತೆ. ಎಕ್ಸ್ ರೇಸ್ ಇ ರೇಸ್ ಟು -1 ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. ಆಯಿತಾ? ಇದು ಇ ರೇಸ್ ಟು -1 ಅಂದರೆ 1/e ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. ಇದೊಂದು ಕ್ರಿಟಿಕಲ್ ಪಾಯಿಂಟ್. ಒಂದು ಕ್ರಿಟಿಕಲ್ ಪಾಯಿಂಟ್ ಸಿಕ್ಕಿದೆ 1/e. ಇದು ವ್ಯಾಲ್ಯೂ ಯಾವಾಗೂ 2 ಪಾಯಿಂಟ್ ಸಮಥಿಂಗ್ ಇರುತ್ತೆ. ಸೊ 1/e ಅಂದರೆ 1/2. ಇಟ್ ವಿಲ್ ಬಿ 0.5. 0.5 ಇದೆ. ಸೊ ಇಟ್ ವಿಲ್ ಬಿ 0.5 ಸಮಥಿಂಗ್. ಆ್ಯಂಡ್ ಇಲ್ಲಿದೆ 0. ಮತ್ತು ಯಾವಾಗೂ ಐತಲ್ಲ ಲಾಗ್ ಯಾವಾಗೂ 0ಕ್ಕಿಂತ ಜಾಸ್ತಿನೇ ಇರಬೇಕು. ಯಾಕಂದರೆ ಲಾಗ್ 1 ವ್ಯಾಲ್ಯೂ 0 ಇದೆ. ಸೊ ಇಲ್ಲಿರುತ್ತೆ 1, 2, ಇಲ್ಲಿ ಪಾಸಿಟಿವ್, ಇಲ್ಲಿ 0ನೇ ಲಾಸ್ಟ್ ಇರುತ್ತೆ. ಯಾಕಂದರೆ ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಅಂತೇಳಿ. ಓಕೆನಾ? ಸೊ ಇವಾಗ ಇದರೊಳಗಿಂದ ಯಾವ್ದಾದ್ರು ಒಂದು ವ್ಯಾಲ್ಯೂ ತೆಗೆದುಕೊಂಡು ಇದು ಎಫ್ ಆಫ್ ಎಕ್ಸ್ನಲ್ಲಿ ಹಾಕಬೇಕು. ಎಫ್ ಆಫ್ ಎಕ್ಸ್ ರೇಸ್ ಟು ಎಕ್ಸ್ ಇದೆ ಅಲ್ವಾ, ಅದರೊಳಗೆ. ಸೊ ಎಫ್ ಡ್ಯಾಶ್ನಲ್ಲಿ ಹಾಕಬೇಕು. 1 ಪ್ಲಸ್ ಲಾಗ್ ಎಕ್ಸ್ ಇದೆ ಅಲ್ವಾ, ಅದರೊಳಗೆ. ಫಸ್ಟ್ ಆಫ್ ಆಲ್ ನಾನು ಎಫ್ ಆಫ್ ಡ್ಯಾಶ್ 1 ಹಾಕ್ತಿದ್ದೆ. ನಂತರ ಇಲ್ಲಿ 1 ಆಗುತ್ತೆ, ಇಲ್ಲಿ 1 ಆಗುತ್ತೆ, ಇಲ್ಲಿ ಆಗುತ್ತೆ 0. ಸೊ ಇಟ್ ವಿಲ್ ಗಿವ್ಸ್ ಯು ಪಾಸಿಟಿವ್. ಓಕೆನಾ? ಇಲ್ಲಿ ಪಾಸಿಟಿವ್ ಬರುತ್ತೆ, ಇಲ್ಲಿ ನೆಗೆಟಿವ್ ಬರುತ್ತೆ. ಸೊ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಇನ್ ದ ರೇಂಜ್ ಆಫ್ 1. ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಇನ್ ಎಕ್ಸ್ ಈಸ್ ಶುಡ್ ಬಿ ಗ್ರೇಟರ್ ದೆನ್ 1/e. ಇದೇ ನಿಮ್ಮದು ಫೈನಲ್ ಆನ್ಸರ್. ಇಲ್ಲಿ ಆಪ್ಷನಲ್ಲಿ ಇದೆ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 1/e. ಇದೇ ಫೈನಲ್ ಆನ್ಸರ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿ, ತುಂಬ ಮೋಟಿವೇಶನ್ ಸಿಗುತ್ತೆ.